ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ಒಂದು ಹೊಸ ವೆರೈಟಿ ಕಬ್ಬಿಂದು ಕೂಳೆ ಬೆಳವಣಿಗೆ ಬಗ್ಗೆ ನಾನು ನೋಡಕ್ಕೆ ಬಂದಾನು. ನೋಡತ್ತಲ್ಲ, ನಾನು ನೋಡುವಂಥ ಕಬ್ಬ ಇದು ಹೊಸ ವೆರೈಟಿ ಕಬ್ಬ. ನಾ ಎಲ್ಲಿ ಬಂದನಪ್ಪ ಅಂತಂದ್ರೆ ಈ ಕಬ್ಬನ್ನು ನೋಡೋಕೆ ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕು, ಆಮೇಲೆ ನಿಗನಾಳ ಗ್ರಾಮಕ್ಕೆ ನಾ ಈ ಕಬ್ಬನ ಕೂಳೆ ಕಬ್ಬ ನೋಡಕ್ಕೆ ಬಂದಾನು. ನಿಗನಾಳ ಗ್ರಾಮದಾಗ ಯಾರಪ್ಪ ಅಂತಂದ್ರೆ ಪ್ರಗತಿಪರ ರೈತರು ಹೌದು, ನಮ್ಮ ಕಿತ್ತೂರು ಭಾಗದಾಗ ದನಿಯವರು ಹೌದು. ವಿಕ್ರಮ್ ದನಿ ಇನಾಮದಾರ್ ಇವ್ರ ಹೊಲಕ್ಕೆ ನಾನು ಈ ಕೂಳೆ ಕಬ್ಬನ್ನು ನೋಡಕ್ಕೆ ಬಂದಾನು. ಈ ಕೂಳೆ ಕಬ್ಬಿನ ಹೆಸರು ಏನಪ್ಪ ಅಂತಂದ್ರೆ 297. ಯಾಕಂದ್ರೆ ನಾನು ಈಗಾಗಲೇ ಈ ಕಬ್ಬಿನ ಬಗ್ಗೆ ನಾನು ಹಿಂದೆ ವಿಡಿಯೋ ಮಾಡಿದ್ನಿ. ಈಗ ನಾ ಏನು ಮಾಡತ್ತೆ ಅಂತಂದ್ರೆ ಮತ್ತೆ ಪುನಃ ಇದು ಕಬ್ಬು ಕಟಾವು ಆಗೈತಿ. ಕಟಾವು ಆದ ಮೇಲೆ ಮತ್ತೆ ಹೊಳ್ಳ ರಿಟರ್ನ ಈ ಕಬ್ಬಿನ ತಳಿ ಬಗ್ಗೆ ನಾನು ವಿಡಿಯೋ ಮಾಡಕ್ಕೆ ಬಂದಾನು. ಈ ಸದ್ಯ ನಾನು ರೈತ ಮಿತ್ರನ ಏನು ಹೇಳ್ತಂದ್ರೆ, ಈಗ ಈ ಕಬ್ಬ ಕಟಾವು ಆಗೈತಿ. ಕಟಾವಾದ ನಂತರ ಇದು ಎಕರೆ ಇಳುವರಿ ಹೆಂಗೆ ಬಂದೈತಿ, ನಂತರ ಇದು ಮರಿ ಯಾವ ಥರ ಕೊಡತಿ ಅಂತೇಕ್ಯಾರ ನಾನು ರೈತ ಮಿತ್ರರಿಗೆ ನಾ ಈ 297 ಕಬ್ಬಿನ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಹೇಳ್ತಾನೆ. ಬರೀ ಮೊದಲ ಈ ಕಬ್ಬ ಯಾವ ಥರ ಮರಿ ಹೊಡ್ತಂತೇಕ್ಯಾರ ನೋಡೋಣ. ಮೊದಲನೇದಾಗಿ ನಾನು ರೈತ ಮಿತ್ರರಿಗೆ ಈ ಬರೀ ಇದು ಕಬ್ಬ ಕಟಾವಾಗೈತಿ. ಇದು ಎಕರೆಗೆ ಎಷ್ಟು ಇಳುವರಿ ಬಂದಂತೇಕ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಈಗ ಈ ಕಬ್ಬನ್ನು ಮಷಿನ್ಲೆ ಕಟ್ ಮಾಡ್ಯಾರು. ಇದು 1 ಎಕರೆಗೆ 50ರಿಂದ 60 ಟನ್ ಇಳುವರಿ ಬಂದೈತಿ. ನಂತರ ಈ ಕಬ್ಬನ್ನು ಫೆಬ್ರವರಿ ಮತ್ತು ಮಾರ್ಚ್ ನಡುವಿನ ತಿಂಗಳದಾಗ ಈ ಕಬ್ಬ ನಾಟಿ ಮಾಡಿದರು. ಇಷ್ಟು ಕಬ್ಬು ಹಿಂದೆ ಹಾಕಿದ್ರೂ ಈ ಕಬ್ಬ ಇಳುವರಿ ಬಂಪರ್ ಬಂತಂದೇಕ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಯಾಕಂತಂದ್ರೆ ಈ ಬರೀ ವಿಪರೀತ ಮಳೆ ಆದ್ರೂ ಆಮೇಲೆ ಇದಕ್ಕೆ ಯಾವ ಥರ ರೋಗ ಬರಲಿಲ್ಲ. ರೋಗ ಯಾವಪ್ಪ ಅಂತಂದ್ರೆ ಇದಕ್ಕೆ ವೈಟ್ ರೋಗ ಆಗಲಿ, ನಂತರ ಬೆಂಕಿ ರೋಗ ಆಗಲಿ, ನಂತರ ಈ ಕಬ್ಬಿಗೆ ಜಂಗಮ್ ರೋಗ ಆಗಲಿ, ಯಾವುದೇ ಥರ ರೋಗ ಬರಲಿಲ್ಲ. ಇದು ಯಾರ ರೋಗಿಗೂ ಇದು ಬಾಗಲಿಲ್ಲ ನೋಡ್ರಿ. ಈ ಬರೀ ಈ ಕಬ್ಬ ಇಳುವರಿದಾಗ ಬಂಪರ್ ಬಂದತಂತೇಕ್ಯಾರ ನಾನು ರೈತ ಮಿತ್ರರಿಗೆ ಹೇಳ್ತಾನೆ. ಯಾಕಂದ್ರೆ ಈ 297 ಕಬ್ಬನ್ನು ನಾನು 10ರಿಂದ 15 ರೈತರ ಹೊಲಕ್ಕೆ ಹೋಗ್ಯಾರ ನಾ ಕಬ್ಬ ನೋಡ್ಯಾನ. ಇದು 50ರಿಂದ 70 ಟನ್ನಿನ ಮಟನು ಇದು ಇಳುವರಿ ಬಂದಂತೇಕ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ ನೋಡ್ರಿ. ಮತ್ತು ಈ ಕಬ್ಬ ಹಾಕೈತೆ ನಮ್ಮ ಬೈಲಹೊಂಗಲ ತಾಲೂಕದಾಗ 2 ವರ್ಷ ಆಯ್ತು. ಆಮೇಲೆ ಈಗ ಕೂಳೆ ಬೆಳೆ ಇನ್ನು ಯಾರೋ ಈ ಬರೀ ತೆಗೆದೇನಿಲ್ಲ. ಅದಕ್ಕಾಗಿ ನಾನು ರೈತ ಮಿತ್ರರಿಗೆ ಇದು ಕೂಳೆ ಹೆಂಗೆ ಬರ್ತೈತಿ, ಮರಿ ಹೆಂಗೆ ಹೊಡಿತೈತಿ ಅನ್ನೋದು ನಾನು ರೈತ ಮಿತ್ರರಿಗೆ ಮಾಹಿತಿ ಕೇಳಿದಾರೆ. ಅದಕ್ಕೆ ಮಾಹಿತಿ ಕೇಳಿ ಸಂಬಂಧ ನಾನು ನಮ್ಮ ದನಿಯಾರ ಹೊಲಕ್ಕೆ ಬಂದಕ್ಯಾರ ಈ ಕಬ್ಬಿಂದು ನಾನು ರೈತ ಮಿತ್ರರಿಗೆ ಇದನ್ನು ಪರಿಚಯ ಮಾಡಿಕೊಡತ್ತಾನೆ. ಬರೀಗ ಇದು ಮರಿ ಯಾವ ಥರ ಹೊಡಿತಂತೇಕ್ಯಾರ ನೋಡೋಣ. ನಾವು ಈ ಕಬ್ಬಿನ ಬಗ್ಗೆ ಹೇಳ್ಬೇಕಂದ್ರೆ ಈ ಕಬ್ಬ ಮರಿ ಹೊಡ್ಯಾಕನೂ ಮಹಾರಾಜ ಅಂತ ಹೇಳ್ಬೋದು ನೋಡ್ರಿ. ಇದು ಇಳುವರಿ ಹೆಂಗೈತಿ, ಇಳುವರಿ ತಕ್ಕನ ಇದು ಮರಿನೂ ಹಂಗೆ ಹೊಡಿತೈತಿ ನೋಡತ್ತೇವಲ್ಲ. ಯಾಕಂದ್ರೆ ಒಂದಷ್ಟು ಮಂದಿ ಈ 297 ಆಮೇಲೆ ಕುಳೆ ಹೆಂಗೆ ಹೊಡಿತೈತಿ, ಆಮೇಲೆ ಇದು ಕುಳೆ ಸರಿಯಾಗಿ ಹೊಡಿತೈತಿಲ್ಲ ಅನ್ನೋದನ್ನು ನನಗೆ ಮಾಹಿತಿ ಕೇಳಿದಾರು. ಅದಕ್ಕಾಗಿ ನಾನು ರೈತ ಮಿತ್ರರಿಗೆ ಈಗ ನಮ್ಮ ದನಿಯಾರ ಹೊಲಕ್ಕೆ ಬಂದ ನಾ ಖುದ್ದಾಮಿಗೆ ಇದನ್ನು ನಮ್ಮ ರೈತ ಮಿತ್ರರಿಗೆ ಮಾಹಿತಿ ಹೇಳ್ತಾನೆ. ಈ ಕಬ್ಬ ಮರಿ ಹೊಡ್ಯಾಕ ಸಂಬಳ ಮಹಾರಾಜ ಅಂತೇಕ್ಯಾರ ನಾವು ಹೇಳ್ಬೋದು. ಯಾಕಂದ್ರೆ ನೋಡ್ರಿ, ಇದು ಒಂದ ಸಸಿ ಹಚ್ಚಿದ ಕಬ್ಬಿನೊಳಗನ ಇದು ಇಲ್ಲಂತಂದ್ರೆ 10ರಿಂದ 15 ಮರಿ ಹೊಡ್ದೈತಿ. ಮತ್ತು 10ರಿಂದ 15 ಮರಿ ಹೊಡೆದ್ರೂ ಆ ಮರಿ ಎಲ್ಲನೂ ಗಡ್ದ್ರದಾವ ಅಂತ ಹೇಳ್ಕ್ಯಾರ ನಮ್ಮ ನೋಡೋಕೆ ಗುರ್ತಕ್ಕತ್ತೆ ನೋಡತ್ತಾರಲ್ಲ ನೋಡ್ರಿ. ಈಗೆಲ್ಲ ನಮ್ಮ ಹೆಬ್ಬಟ್ಟು ಗಡ್ದ್ರಟ ಈ ಸದ್ಯ ಸ್ಟಾರ್ಟಿಂಗ್ದೊಳಗನ ಮರಿ ಅದಾವೆ. ಈ ಸದ್ಯ ಈ ಕಬ್ಬು ಕಟಾವಾಗಿ ನಾನು ಅಂದಾಜು ಮೇರೆಗೆ ಕರೆಕ್ಟ್ ನಮಗೆ 1 ತಿಂಗಳಾಗಿರ್ಬೇಕು. 1 ತಿಂಗಳಿಗೆ ಈ ಥರ ಈ ಕಬ್ಬ ಮರಿ ಹೊಡತಂತೇಕ್ಯಾರ ನಾನು ರೈತ ಮಿತ್ರರಿಗೆ ಈ ಕಬ್ಬಿಂದು ಮಾಹಿತಿ ಹೇಳ್ತಾನೆ. ಮತ್ತು ಈ ಕಬ್ಬನ್ನು ನಟಿ ಹಚ್ಚೋ ಮುಂದೆ ನಮ್ಮ ದಿನರು ಏನು ಮಾಡ್ಯಾರ ಅಂತಂದ್ರೆ 1.5 ಫೂಟ್ ಒಂದು ಸಸಿ ಹಚ್ಚಿದಾರ. ಈಗ ಸದ್ಯ
ಆ ದೀರ್ಪುಟ್ ಅನ್ನೋದು ಗುರ್ತಾಗೋದಿಲ್ಲ. ಯಾಕಂದ್ರೆ ಮರಿಯನ್ನು ಸಿಕ್ಕಾಪಟ್ಟಿ ಹೊಡತಿ. ಅವೆಲ್ಲ ಒತ್ತಾಟಿಗಿಂದನ ನೋಡಿರಿ ಕಬ್ಬ ತೋದಂಗಾಗೈತಿ. ಕಬ್ಬು ತೋದಂಗಂದ್ರೂ ಇದು ನಮ್ಮ ಆಡೋ ಭಾಷೆದಾಗ ಹೇಳ್ಬೇಕಂತಂದ್ರೆ ಇವು ಸಮಲ್ಲ ನಮ್ಮ ತೆಕ್ಕಿ ಕಟ್ತಾರ ಮರಿನಾಗಿದಾವ ಅಂತ ತೆಕ್ಕ್ಯಾರ ನಮ್ಮ ನೋಡೋಕೆ ಸಿಗ್ತತೆ. ನೋಡತ್ತಾರಲ್ಲ ಈಗ ಕಬ್ಬಿನ ಸಾಲೆಲ್ಲ ಇವೆಲ್ಲ ಸಿಕ್ಕಾಪಟ್ಟಿ ಮರಿ ಹೊಡತಿ ನೋಡಿ ತೋರಿಸ್ತಾನೆ. ಇದು 5 ಫುಟಿನ ಸಾಲ ನೋಡತ್ತವಲ್ಲ, ಇದು 5 ಫುಟಿನ ಸಾಲಿನ ಅಂತರ 5 ಫುಟ್ ಐತಿ. ಆಮೇಲೆ ಅವರು ಲಾವಣಿ ಮಾಡೋ ಮುಂದೆ ಸಾಲಿನ ಸಂಖ್ಯೆ 5 ಫುಟ್ ಬಿಟ್ಟಾರು. ಮತ್ತು ಸಸಿಯಿಂದ ಸಸಿಗೆ 1.5 ಫುಟ್ ಬಿಟ್ಟಾರ. ಈಗೆಲ್ಲ ಅವು ಕೂಡೇ ಬಿಟ್ಟಾವ ಅಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಮತ್ತು ಈ ಕಬ್ಬ ಭಾಳ ಹೆಲ್ದಿ ಐತಿ, ಮರಿ ಫುಲ್ ಹೆಲ್ದಿ ಐತಿ ಅಂತ ಕ್ಯಾರ ನಾ ಹೇಳ್ತಾನೆ. ನೋಡಿರಿ ನಮಗೆ ನೋಡಾಕನ ಯಾವ ಥರಾಗೆ ಈ ಕಬ್ಬ ಕಾಂತತ್ತ ಅಂತ ಕ್ಯಾರ ಹೇಳ್ತಾನೆ. ನಮ್ಮ ದನ್ಯಾರನ್ನ ನಾನು ಖುದ್ದಮ್ಮಿಗೆ ಬಿಟ್ಟಾನಿ. ಯಾಕಪ್ಪ ಅಂತಂದ್ರೆ ಸಾಲಿನ ಸಂಖ್ಯೆ 3 ಫುಟಿಂದ 4 ಫುಟ, 4 ಫುಟಿಂದ 5 ಫುಟ ನಾವು ಇಂಬು ಬಿಡೋದ್ರಿಂದ ಏನು ಲಾಭ ಐತಿ ದನ್ಯಾರ ಅಂತ ಕೇಳಿದ್ರೆ ಅವ್ರು ನಮಗೆ ಮಾಹಿತಿ ಕೊಟ್ರೆ ಏನಂತಂದ್ರೆ, ಮೊದಲನೇದಾಗಿ ನಾವು ಎಷ್ಟು ಸಾಲ ಇಂಬು ಬಿಡ್ತವಲ್ಲ ಇಂಬು ಬಿಡೋದ್ರಿಂದ ಇಳುವರಿ ಹೆಚ್ಚಾಕದಂತ ಪೈಲ ಹೇಳಿದ್ರು. ಯಾಕಪ್ಪ ಅಂತಂದ್ರೆ ನಮಗೆ ಬೆಳೆಗಳಿಗೆ ಸಾಲಿನ ಅಂತರ ಅಂತಂದ್ರೆ ನಮಗೆ ಸಾಲಿನ ಅಂತರ ಹೆಚ್ಚಾಗಬೇಕು, ನಂತರ ಸಸಿಯಿಂದ ಸಸಿಗೆ ಅಂತರ ಹೆಚ್ಚಾಕ್ಬೇಕಂತ ಹೇಳಿದ್ರು. ಯಾಕಪ್ಪ ಅಂತಂದ್ರೆ ಗಾಳಿ ಬೆಳಕ ಸದೃಢಮಿಗೆ ಬೆಳಿಗ್ಗೆ ಆಡ್ತಿ ಅಂತಂದ್ರೆ ಬೆಳೆ ಬಂಪರ್ ಬರತಿ ಮತ್ತು ಇಳುವರಿ ಹೆಚ್ಚಾಕತಿ. ಮತ್ತು ನಮಗೆ ವ್ಯವಸಾಯ ಮಾಡೋಕ್ಕೂ ಹಗರಾಕತಿ. ನಂತರ ಖರ್ಚು ಕಡಿಮೆ ಆಕತಿ. ನಂತರ ನಾವು ಕಬ್ಬು ಕಟಾವು ಮಾಡೋಕ್ಕೂ ನಮಗೆ ಗ್ಯಾಂಗಿನ ಹಾದಿ ನೋಡೋದು ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಂದ್ರೆ ಇದೆಲ್ಲ ಮಿಷನ್ಗೆ ಕಟ್ಟಾಕದಂತ ಹೇಳ್ಯಾರ ನನ್ನ ರೈತ ಮಿತ್ರಿಗೆ. ನಮ್ಮ ದನ್ಯಾರ ನನಗೆ ಈ 4 ಫುಟ್ರಿಂದ 5 ಫುಟ್ ಸಾಲ ಮತ್ತು 3 ಫುಟ್ ಸಾಲಿನ ಬಗ್ಗೆ ನನಗೆ ಮಾಹಿತಿ ಹೇಳಿದ್ರು. ಅದಕ್ಕಾಗಿ ನಾವು ದನ್ಯಾರ ಹೇಳಿದ ಪ್ರಕಾರ ನಮ್ಮ ಕಬ್ಬಿನ ಸಾಲ 4ರಿಂದ 5 ಫುಟ್ ಸಾಲ ಬಿಟ್ಟಿವಿ ಅಂತಂದ್ರೆ ಇವತ್ತು ನೋಡ್ರೆ ನಮ್ಮ ಇಳುವರಿ ಬಂಪರ್ ಆಕತಿ, ಖರ್ಚು ಕಡಿಮೆ ಆಕತಿ. ಮತ್ತು ನಮಗೆ ಕಬ್ಬ ಮುರಿ ಮುಂದೆ ಟೆನ್ಷನ್ ಬರಲ್ಲ. ಯಾಕಂತಂದ್ರೆ ನಾವು ಮಿಷನ್ ಹಚ್ಚಿ ಬಿಟ್ಟುಪ್ಪ ಅಂತಂದ್ರೆ ನಮ್ಮ ಕಬ್ಬು ಕಡಿಯೋ ಸಮಸ್ಯೆ ಬರಲ್ಲ ಅಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಮತ್ತು ಈಗ ಸದ್ಯ ಕಬ್ಬು ಕಟಾವಾಗಿ 1 ತಿಂಗಳಾತು. ನಮ್ಮ ದನ್ಯಾರು ಏನು ಮಾಡಿದಾರ ಅಂತಂದ್ರೆ ಕಬ್ಬು ಕಟಾವಾದ್ಮೇಲೆ ಈ ಕಬ್ಬಿನ ಹೊಲಕ್ಕೆ ಬ್ಯಾಗಿನ ಹೆಚ್ಚಿಲ್ಲ. ಬ್ಯಾಗಿ ಅಂತಂತಂದ್ರೆ ನಮ್ಮ ಆಡು ಭಾಷೆದೊಳಗೆ ಈ ಸ್ವಾಗಿ ಸುಟ್ಟಿಲ್ಲ ನೋಡ್ರಿ. ಅದನ್ನ ಏನು ಮಾಡಿದಾರ ಅಂತಂತಂದ್ರೆ ಸ್ವಾಗಿ ಹಂಗೆ ಬಿಟ್ಕ್ಯಾರ. ಆಮೇಲೆ ಅದಕ್ಕೆ ಸ್ಪ್ರಿಂಕ್ಲರ್ ನೀರು ಹೊಡೆದಾರ. ಸ್ಪ್ರಿಂಕ್ಲರ್ ನೀರು ಹೊಡೆಕ್ಯಾರ. ಸ್ವಾಗೆಲ್ಲ ಫುಲ್ ತಂಪಾಗೈತಿ. ಈಗ ನಾನು ಅಂದಾಜು ಮಟ್ಟಿಗೆ 1 ತಿಂಗಳು ಆತನೋ ಈಗ ಇವ್ರು ಇದನ್ನ ಸ್ಪ್ರಿಂಕ್ಲರ್ ನೀರು ಹೊಡೆದ. ಈಗ ಸದ್ಯ ಸ್ವಾಗಿ ಬುಡಕ್ಕೆ ನಾವು ಕೆದರಿ ನೋಡಿದ್ವಿ ಅಂತಂದ್ರೆ ಈಗ ಸದ್ಯ ಫುಲ್ ಹಸಿ ಐತೆ ಅಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಯಾಕಂದ್ರೆ ನಾವು ನೀರು ಹಾಸಿದ್ವು ಅಂತಂದ್ರೆ ಓಡಿ ಹೋಗ್ಕತಿ. ನಂತರ ಈ ಥರ ಏನೋ ಸ್ವಾಗಿ ಬಿಟ್ಟಿವು ಅಂತಂತಂದ್ರೆ ತಂಪು ಹಿಡಿತೈತಿ ಮತ್ತು ಭೂಮಿ ಏಕ ತೇವಾಂಶವನ್ನು ಕಾಕೊಂಡು ಉಳಿತೈತೆ ಅಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಮತ್ತು ಇದನ್ನು ನಾವು ಒಂದು ತೊಡೆ ದಿವಸ ಬಿಟ್ಟು ಕ್ಯಾರ ನಾವು ಈ ಸ್ವಾಗಿ ಐತಲ್ಲ ಇದನ್ನು ನಾವು ಮಣ್ಣಾಗ ಮುಚ್ಚಿದ್ವು ಅಂತಂದ್ರೆ ಇದು ಸಾವಯವ ಗೊಬ್ಬರ ಹಾಕದಂತ ಹೇಳ್ಯಾರ ನಾ ಹೇಳ್ತಾನೆ. ನೋಡ್ತಾರಲ್ಲ ಇತ್ತು ನೋಡ್ರಿ ನಮಗೆ ಭೂಮಿಗೆ ತಂಪು ಹಿಡಿತೈತಿ. ನಂತರ ಇದು ಸ್ವಾಗಿ ಕೊಳಿತಪ್ಪ ಅಂತಂತಂದ್ರೆ ಜಬರದಸ್ತ್ ಗೊಬ್ಬರ ಹಾಕದ ಅಂತ ಹೇಳ್ಯಾರ. ಈ ಸ್ವಾಗಿ ಬಗ್ಗೆ ನಾ ಹೇಳ್ತಾನೆ. ಯಾಕಂದ್ರೆ ನಾ ಇತ್ತಿತ್ತು ನಮಗೆ ನಾನು ರೈತರ ಹೊಲಕ್ಕೆ ನಾನು ನೋಡೋಕೆ ಹೊಂಟಾನೆ. ಕಬ್ಬಿನ ಬೆಳೆ ಆಗಲಿ ಆಮೇಲೆ ಇನ್ನಿತರ ಬೆಳೆ ಏನೇ ಇಲ್ಲ ನೋಡೋಕೆ ಹೊಂಟಾನೆ. ಯಾಕಂತಂದ್ರೆ ಒಬ್ಬರದಿಂದ ಒಬ್ಬ ರೈತರಿಗೆ ನಾವು ಮಾಹಿತಿ ಹೇಳಬೇಕು. ಒಬ್ಬರದೊಬ್ಬರು ನಾವು ನೋಡಿದೆವು ಅಂತಂತಂದ್ರೆ ನಮ್ಮ ವ್ಯವಸಾಯ ನಾವು ಸುಧಾರಣೆ ಮಾಡಿಕೋಕತ್ತೆ ಅಂತ ಹೇಳ್ಯಾರ. ನಾ ಏನು ಮಾಡತ್ತ ಅಂತಂದ್ರೆ ನಾನು ರೈತರ ಹೊಲಗಳು ಹೋಗ್ಯಾರ ಆ ರೈತರ ವ್ಯವಸಾಯದ ಬಗ್ಗೆ ಆಯ್ತು, ಅವ್ರು ವ್ಯವಸಾಯ ಮಾಡಿದ ಪದ್ಧತಿ ಬಗ್ಗೆ ಆದ್ರೆ ಆಯ್ತು, ನನ್ನ ರೈತ ಮಿತ್ರರಿಗೆ ನಾನು ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ನಾನು ತಿಳಿಸ್ಕೊಂತದನು ನೋಡ್ರಿ. ಬರೀ ಏನ ನೋಡೋಣ. ಅದಕ್ಕಾಗಿ ನಾನು ರೈತ ಮಿತ್ರನ ಏನು ಹೇಳ್ತಂತಂದ್ರೆ 297 ಈ ಕಬ್ಬ ಇಳುವರಿನೂ ಬಂಪರ್ ಐತಿ ಅಂತಂದ್ರೆ ಈ ಬರೀ ಕಾಲ 50ರಿಂದ 70 ಟನ್ ಕಬ್ಬ ನಮ್ಮ ಬೈಲಹೊಂಗಲ ತಾಲೂಕದಾಗ ಇದು ಇಳುವರಿ ಬಂದೈತಿ. ಮತ್ತು ಈ ಕಬ್ಬಿಗೆ ಫ್ಯಾಕ್ಟ್ರಿ ಬೇಡಿಕೆನೂ ಭಾಳ ಐತಿ.
ನಂತರ ಇಳುವರಿನೂ ಬಂಪರ್ ಐತಿ. ಆಮೇಲೆ ಈ ಕಬ್ಬ ರೋಗರಹಿತ ತಳಿನೂ ಐತಿ. ಅದಕ್ಕಾಗಿ ನಾವು ಈಗೇನು ಹಳಿ ವೆರೈಟಿ ಕಬ್ಬು ಅದಾವಲ್ಲ, ಆ ಕಬ್ಬುಗಳ ಬಿಟ್ಟಕ್ಯಾರ ಈ ಕಬ್ಬ ನಾವು ಲಾವಣಿ ಮಾಡಿದೆವು ಅಂತಂದ್ರೆ ಇಳುವರಿ ಬಂಪರ್ ಐತಿ ಮತ್ತು ಕುಳಿನೂ ಭಾಳ ಚಂದ ಹೊಡಿತೈತಿ. ಯಾಕಂತಂದ್ರೆ ನಾವು 297 ಕಬ್ಬ ಇದು ಕುಳೆ ಕಬ್ಬ ನಾವು ನೋಡಿದ್ದನ ಇದೆ ಬರೀ. ಯಾಕಂತಂದ್ರೆ ನಾವು ಬೈಲಹೊಂಗಲ ತಾಲೂಕದೊಳಗನ ಬಳಕೆಗೆ ಬಂದಿದ್ದನ ಇದೆ ಸರಿ. ಅದಕ್ಕಾಗಿ ನಾನು ರೈತ ಮಿತ್ರರಿಗೆ ಇನ್ನು ಮುಂದೇನು ಯಾರು ಕಬ್ಬು ಹಾಕಾಕ ನಿಂತಿರಲ್ಲ, ಈ 297 ಕಬ್ಬನ್ನು ಹಾಕಾಕ ಅಡ್ಡಿಲ್ಲ ಅಂತ ಕ್ಯಾರ ನನ್ನ ರೈತ ಮಿತ್ರರಿಗೆ ನಾ ಹೇಳ್ತಾನೆ ನೋಡ್ರಿ. ಯಾಕಪ್ಪ ಅಂತಂತಂದ್ರೆ ಇದು ಕಬ್ಬ ಬೀಳು ಪ್ರಮಾಣ ಕಡಿಮೆ, ಇದು ಬೆಳವಣಿಗೆ ಹಂಗೈತಿ, ದಪ್ಪು ಹಂಗೈತಿ ಮತ್ತು ಬೆಳವಣಿಗೆ ಹಂಗೈತಿ. ಅದಕ್ಕಾಗಿ ಈ ಕಬ್ಬನ್ನು ನಾವು ಲಾವಣಿ ಮಾಡೋದ್ರಿಂದ ಅಧಿಕ ಇಳುವರಿ ತಗೋಬೋದು ಅಂತ ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.